ಯಾರ ಸಖತ್ ಆಡ್ತಾನಪ್ಪ ಪ್ಲೇಯರು. ಇವ್ನಿಗೇನ್ ಬಂದಿತ್ತ ನಿನ್ನೆ ಗಾಡಿಲಿ ಬಿತ್ಕೊಂಡವನೆ. ನೋಡ್ರ ಇವ್ರು ನಮ್ಮ ಅಣ್ಣ, ಇಲ್ಲೆಲ್ಲ ನಡೆಯೋದೇ ಇವ್ರ ಮಾತು. ಇವ್ರ ಮಾತೇನಾರ ಮೀರಿದ್ರೆ ಲೆಕ್ಕಾಚಾರನೇ ಬೇರೆ ಆಗುತ್ತೆ. ಲವ್ ಶಿಶಿಂದಿರ, ಇವತ್ ಸಂಜೆ ಒಂದ್ ಜಗಳ ಆಗುತ್ತೆ. ಫೋನ್ ಮಾಡಕ್ಕೂ ಮುಂಚೆ ನನ್ ಮಕ್ಳ ಎಲ್ಲ ಬಂದ್ಬಿಡ್ಬೇಕು. ಸರಣ ಆಯ್ತು. ಮಚ್ಚ ನೀನು ಬಾರೋ. ಜಗಳ ಅವಂದು, ಅವ್ನ್ ಯಾರು ಅಂತಾನೆ ಗೊತ್ತಿಲ್ಲ. ನಕ್ಕ ನಾನೇನ್ಕೊ ಬರ್ಲಿ ಅವ್ನ್ ಕರೆದ್ರೆ. ಯಾಕೋ ತಮ್ಮ ಬೇಜಾನ್ ದುರಾಂಕಾರ ಎಲ್ಲ ಮಾತಾಡ್ತಿದ್ಯಾ? ಎತ್ತ ಕೈ ಹುಡ್ಸಿದ ಅಪ್ಪ ಅಮ್ಮನ್ ಮಾತೆ ಒಂದ್ಸಲಿನೂ ಕೇಳಿಲ್ಲ ನಾನು. ಅಂತದ್ರಲ್ಲಿ ತಿರುಪೇಶೋಕಿ ಮಾಡೋ ಮಕ್ಕಳು ನೀವು. ನಿಮ್ ಮಾತ್ ಕೇಳ್ತೀನ? ನೋಡೋ, ಅಣ್ಣ ಅದವನು ತಮ್ಮಂದ್ರಿಗೆ ಒಳ್ಳೇದ್ ಹೇಳ್ಕೊಡ್ಬೇಕು. ಅವನ್ ಹೆಸರು ಮಾಡ್ಕೊಳಕ್ಕೆ ಇವ್ರೆಲ್ಲ ಹಳ್ಳಕ್ ತಳ್ಳದಲ್ಲ ಕಣಲಿ. ನಿಮ್ ಅಣ್ಣಂಗೆ ಅಣ್ಣ ಅನ್ನ ಹೆಸರು ಕೊಟ್ಟವ್ರೆ ಇವ್ರಿಲ್ಲ ಅಂದ್ರೆ ಎಲ್ಲ ಇರ್ತಿದ್ದ ನಿಮ್ ಅಣ್ಣ. ಹೋಗಲಿ. ಇರ್ಲಿ ಬಿಡೋಣ, ನಾನು ಹೇಳ್ತೀನಿ ಬಿಡ. ನಮ್ಮ ಅಣ್ಣ ಯಾರಂತ ಗೊತ್ತಿಲ್ದೆ ನನ್ನೇ ಮುಟ್ಟಾಕ್ ಬರ್ತೀರಾ? ಏನಂದ ಮಗ? ಅಣ್ಣನ? ನಿಮ್ಮ ಅಣ್ಣ ನಿನಗ್ ಮಾತ್ರ ಅಣ್ಣ, ನಮ್ಗಲ್ಲ. ನೀನ್ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನಾನು ಮರ್ಯಾದೆ ಕೊಟ್ಟು ಮಾತಾಡ್ತೀನಿ. ಅದ್ ಬಿಟ್ಟು ನೀನ್ ದುರಾಂಕರದಿಂದ ಮಾತಾಡಿದ್ರೆ ನಿಮ್ ಅಣ್ಣ ಅಲ್ಲ, ನಿಮ್ ಅಣ್ಣನ್ ಕಾಂದನ್ ಬಂದ್ರು ನಂದೇನು ಕಿತ್ಕೊಳಕ್ ಆಗಲ್ಲ. ದುಡಿಯಕ್ಕಾಗಿ ಊರ್ ಬಿಟ್ಟು ಬಂದವ್ರು ನಾವು. ನಿಮ್ಗಳ ತರ ಮೂರು ಬಿಟ್ಟು ನಿಂತ್ರೆ ನನ್ನ ಮಕ್ಕಳ. ನಿನ್ ವಯಸ್ಸಲ್ಲಿ ನಾನು ಬೇಜಾನ್ ಆಟ ಆಡ್ಬಿಟ್ಟು ಬಂದಿದ್ದೀನಿ. ಬೇಡ ಅಂತ ಇವಾಗ ಸುಮ್ನೆ ತಿಗಾ ಮುಚ್ಕೊಂಡಿದ್ದೀನಿ. ಇನ್ನೇನ್ ಹೇಳಿದ್ರು ಆಗಲ್ಲ ಬಿಡಲ್ಲ. ನಿನ್ಗೇನೋ ಬಂದಿರೋದು ಗಂಟಾಗಿ ಸಾಯ್ತೀನಿ ಅಂತ. ಇನ್ನೇನೋ ಮಾಡ್ಲಿ, ಬರೋ ತರ ಸಂಬಳದಲ್ಲಿ ಮನೆಯವ್ರನ್ನ ನೋಡ್ಕೊಳ್ಳಿ, ಸಾಲ ನೆಲ್ತಿರ್ತೀನಿ. ಮನೆಗೆ ಒಬ್ಬಗಾಗಿ ಎಲ್ಲಾನು ಹೆಂಗ ನೋಡ್ಕೊಳ್ಳಿ. ನೀನ್ ನೋಡ್ತಾ ಇರೋ ನನ್ ಜೀವನ ಬದುಕಿದ ಸತ್ತಾಗ ಆಗ್ಬಿಡೋದ್ ಕಣಲೇ. ಇವ್ ನೋಡು, ರೋಡಲ್ಲಿ ಕಿಚ್ಚೋಯ್ತಾನೆ. ಹೂನಪ್ಪ, ಹೇಳಂತಡಿ ಇವನಿಗೆ. ಗುರು, ಲಾರಿಲೆಲ್ಲ ಹುಚ್ಚೋಗಂಗಿಲ್ಲ, ಯಾರಾದ್ರೂ ಬಂದ್ ಹಿಡ್ಕಂತಾರ ನೋಡು. ಯಾರನ್ನ ಬಂದ್ ಹಿಡಿತಾರ? ನಮ್ ಮೂರ್ ಕಡೆ ನಾವ್ ಹಿಡ್ಕಂತೀವೋ. ಗುರು, ನಾನಂತೂ ಉತ್ತರ ಕರ್ನಾಟಕದಂತ ಎಲ್ಲಾರ್ಗೂ ಗೊತ್ತು. ಆದ್ರೆ ನಿನಗೆ ಉತ್ತರ ಕರ್ನಾಟಕ ಬಗ್ಗೆ ಅಭಿಪ್ರಾಯ ಏನೈತೆ? ಅವ್ರು ಕೊಡೋ ಪ್ರೀತಿಗೆ ಬಾಯಲ್ಲಿ ಮಾತೇ ಬರಲ್ಲ. ನನ್ ಕಷ್ಟ ಕಾಲದಲ್ಲಿ ಕೈ ಹಿಡ್ದವ್ರೆ ಅವರು. ಆದ್ರೆ ಒಂದ್ ಮಾತಂತೂ ಕರೆ ಬೈ, ನಾನ್ ಇರೋವರ್ಗು ತಿಂಡಿ ಮೇಲ್ ಮೆರೆಸ್ತಾರೆ. ನೀ ಹೇಳದನ್ನ ಬರೋಬರ ಐತ್ ಬೈ. ಎಷ್ಟೋ ಜನ ಕ್ರಿಯೇಟರ್ಸಿಗೆ ಜೀವ ತುಂಬ್ದಾರ ನಮ್ ಉತ್ತರ ಕರ್ನಾಟಕ ಮಂದಿ. ಅಂತರ್ನ ಯಾವತ್ತಿದ್ರನ ತಲೆ ಬಾಗ್ಸಿ ಗೌರವ ಕೊಡ್ತೀವಿ. ಎಲ್ಲೇ ಮೊನ್ ಕ್ಯಾಸೆಟ್ ಇಷ್ಟ ದಿನ ನಿನ್ ಕೈಲಿ ಏನ್ ಕಿಶಾಕಾಗಲ್ಲ ಅಂತಿದ್ದಲ್ಲ, ಈ ಕಿಸ್ತಿ ನೋಡ್ ಬಂದ್ ಸಾಲಕ್ ನೀನ್ ಕಿತ್ಕೊಂಡ್ಬಿಡು. ನಡಿ, ಅವಾಗಿಂದ ಅಲ್ಲೇ ನೋಡ್ತಾ ಇದೆಯಲ್ಲ. ಏನಿಲ್ಲ ಗುರು, ಆ ಚಿಕ್ಕ ಮಕ್ಳು ಆಟ ಆಡೋದ್ ನೋಡಿ ನನಗ್ ನನ್ ಚೈಲ್ಡ್ಹುಡ್ ನೆನಪಾಗೋಯ್ತು. ಇವಾಗ ನಾವ್ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಆ ನೆಮ್ಮದಿ ಅಂತೂ ಸಿಗಲ್ಲ. ಇದು ಯಾವ್ದು ಗುರು ನಮ್ ಜೀವನ. ಇನ್ನೊಂದ್ ಸ್ವಲ್ಪ ಹಿಂದಕ್ಕೆ ಕಡ. ಭೀಮಾ, ನಿನ್ ಮುಂದೆ ಬರ. ಏನೋ ಬೋಳಿ ಮಕ್ಳ ಕ್ರಿಕೆಟ್ ಆಡ್ತಾ ಇದ್ದೀರಾ? ಇರ್ಲಿ ಹೋಗ ಆಡೋದು. ನಮ್ ಹುಡುಗರ ಜೊತೆ ಆಡ್ತಾ ಇದೀರಾ? ಸೋತಿಲ್ಲ ಅನ್ಕೋ, ನನ್ ಕತೆನೆ ಬೇರೆ ಆಗೋಗುತ್ತೆ. ನೋಡು, ಹೇಳ್ತಾನೆ ಇದ್ರು ಹಿಂಗ್ ನಿಂತ್ಕೊಂಡವ್ರೆ. ಅವ್ರಿಗೇನ್ ಹೇಳ್ತೀವಿ ಬರೋಣ. ನಾವು ಆಟನ ಆಟದ ತರ ಆಡ್ತೀವಿ ಅಲ್ಲ. ನೀವ್ ಹೇಳೋ ಮಾತಿಗೆ ತಲೆ ಕೆಡ್ಸ್ಕೊಂತಿಲ್ಲ ಅಂತ ನಕ್ಕೊಂದ್ ಗಾಂಚಲಿ ಮಾತುಗಳು ಆಡೋದಲ್ಲ. ಒಬ್ಬ ಮನುಷ್ಯಂಗೆ ಯಾರೇನಂದ್ರು ಸಹಿಸ್ಕೊಳ್ಳೋ ತಾಳ್ಮೆ ಇರುತ್ತೆ. ಅದೇ ಯಾವಾಗ ಮನೆಯವ್ರ ಬಗ್ಗೆ ಮಾತು ಬರುತ್ತೋ ಮಗನೇ. ಅಲ್ಲೋ ಬೈ, ಕಲ್ಲಾಕಿ ವಿಡಿಯೋ ಮಾಡ್ತಾರಂತ ಬಾಳ ಮಂದಿ ಅನ್ಸಾಡ್ಲಲ್ಲ. ನೋಡಪ್ಪ, ನಮ್ದು ತಲ್ದಂಗ ಕಂಟೆಂಟ್ ಅಲ್ಲ. ನಮಗ್ ತಿಳಿದಂಗ ನಾವ್ ಹೇಳ್ತೀವಿ. ಇಷ್ಟ ನೋಡಲಕ್ಕ ಇರ್ಲಾರ್ದ್ರ ವೈಕಂತ ಹೋಗಲಕ್ಕ. ನಮ್ಗೇನ್ ಶಾಂಟನ ಪಾರ್ಕ್ ಬಿಡಲ್ಲ. ಹೌದಾ, ನಾವ್ ಏನ್ ಮಾಡಿದ್ರು ಒಂದ್ ಹೆಸರು ಹಿಡ್ತಾರ ಅದಕ್ಕೆ. ಅಲ್ಲೋ ಬೈ, ಇವ್ರ ಹಣೆ ಬರ ಹೆಂಗಾಯ್ತಪ್ಪ ಅಂತಂದ್ರ ಗಂಡ ಸತ್ತನಂತ ಹೇಳ್ತಿ ಉಳ್ಳಾಡತ್ರ ಗಿಂಡ್ಗಾರ್ ಬಂದ್ ಅಂತ ಹಂಗಾಯ್ತು. ಏನ್ ಲೇಮೋ ನಾವೇರಿ ಆ ಬೆಳೆದ್ ನೋಡಿ ಬ್ಯಾಸರ ಆಯ್ತಾನ. ಇನ್ನ ನೋಡು, ಮನಗಂಡು ಮಾಡಿದಷ್ಟು ಮ್ಯಾಗ ಎತ್ತಾರ ಮಂದಿ. ಬ್ಯಾಸತ್ತು ಬ್ಯಾಸರ ಆಗ್ಯದಂತ ಬಂದ್ ಕಲ್ಲಿನ ಮ್ಯಾಗ ಕುಂತ್ರ ಕಲ್ಲನ್ ಕಪ್ಪಿ ಅಂತ ಹಂಗಾಯ್ತಿ ನಡೆ ಬಾರ. ಇವನ್ ಔಟ್ ಆದ ಕಣ. ಬರ ನಾವದ್ರಾಗ ಆಡೋಣ. ಆಡದಂಗಿರ್ಲಿ, ತುಂಬಾ ಕಷ್ಟದಲ್ಲಿದ್ದೀನೋ. ಎಲ್ರಿಗೂ ದುಡ್ಡು ಕೇಳಿದೆ, ಯಾರು ಕೊಡ್ತಾ ಇಲ್ಲ.
ಏನೋ ಇಷ್ಟೆಲ್ಲ ಹೇಳ್ತಿದೀನಿ ಹೆಲ್ಪ್ ಮಾಡ್ಬೇಕಂತ ಅನ್ಸದೇ ಇಲ್ಲ ಅವ್ನ್ಗೇನ್ ಹೇಳ್ತಿ ಬಿಡ ಗಾಂಡ ಅವ್ನು. ಹೂನಪ್ಪ ನನ್ ಗಾಂಡುನೆ. ಫ್ರೆಂಡ್ಶಿಪ್ ಅಲ್ಲಿ ದುಡ್ಡಿನ ವಿಚಾರ ತಂದು ಕೊಟ್ಟಿರೋ ಸಾಲನ ವಾಪಸ್ ಕೇಳಕ್ ಹೋದ್ರೆ ಎಲ್ಲಾರು ಅನ್ಸ್ಕೊಳ್ಳೋದೇ ಗಾಂಡು ಅಂತ. ನೋಡ್ ಮಗ, ಫ್ರೆಂಡ್ಶಿಪ್ ಅಲ್ಲಿ ದುಡ್ಡು ಅಂತ ಬಂದ್ರೆ ಇವತ್ ನಾವ್ 3 ಜನ ಒಂದೇ ಜಾಗದಲ್ಲಿ ನಿಂತ್ಕೊಂಡಿದೀವಿ. ಹಳೆ ನಮ್ಮಲ್ಲೇ ಮನಸ್ತಾಪ ಆಗಿ ದೂರ ಆಗ್ಬಿಡ್ತೀವಿ. ನೋಡ್ರ, ಹಿಂಗ್ ಹೇಳ್ತೀನಂತ ಬೇಜಾರಾಗ್ಬೇಡ್ರಿ. ಇಷ್ಟ ದಿವಸ ನಾನ್ ಜೀವನದಲ್ಲಿ ನಾನು ಕಲ್ತಿರೋದೊಂದೇ, ಯಾರೆಷ್ಟೇ ಕ್ಲೋಸ್ ಆಗಿದ್ರು ದುಡ್ಡಿನ ವ್ಯವಹಾರ ಅಂತ ಬಂದ್ರೆ ದೂರ ಆಗ್ಬಿಡ್ಬೇಕು. ಏನ್ಲೇ ಮುಂಚಿದ್ದಿರಿ 2026 ಅಂತ ಬಂದ ಬಿಡ್ತಿ. ಈ ವರ್ಷ ನಾನೇನು ಅವ್ರಿವ್ರಿಗೆ ಬಕೆಟ್ ಹಿಡಿದು ಬೆಳಿತಾನ ಅದು ಬಿಟ್ಟು ಬಿಡು. ಆಯ್ತು, ಬರೋ ವರ್ಷ ನಾ ಹಂಗೆ ಮಾಡ್ತಂದೆ ಅಂದ್ರ ಇಶಮ್ ಏನಿಲ್ಲ, ಶೇಪಿನ ಕಿತ್ತಾರ ಯವ್ವ. ಓಯ್ 3 ಬಾಲ್ ಆಯ್ತಾ ಕನ್ನಡಗೆ? ನಡಿಯ ಸೈಡ್ಗೆ. ಬಿಟ್ಟಾಗ ತಲೆ ಕೆಡಿಸ್ಕೊಂಡ್ ಆಡಾನೆ. ಅವ್ನ ಅಕ್ಕನ್ ಹೇಳ್ತಾ ಇಲ್ವಾ ನಾವ್ ಆಡ್ಬೇಕು ಅಂತ? ತಿಕ್ಕಾ ಮುಚ್ಕೊಂಡ್ ಸೇರಿ ನಡಿಯ ಬೋಳಿ ಮಗ್ನೆ. ಬಿಡಲು ಅವ್ರು ಸರಿಗಿಲ್ಲ, ಆಡ್ಕೊಂಡ್ ಸಾಯ್ಲಿ. ಅವ್ರ ಯಾರಾದ್ರೆ ನಮ್ಗೇನ್ ಗುರು, ಅವ್ರಿಗೆಲ್ಲ ಹಿಂಗೆ ಎದ್ರಕೊಂಡಿದ್ರೆ ನಮ್ನ ಗಾಂಡುಗಳು ಅನ್ಕೊಂಡ್ಬಿಡ್ತಾರೆ. ವಿಕೆಟ್ ನಿಲ್ಸ್ರಲೇ, ಅಣ್ಣ ಆಡ್ತಾವ್ರೆ. ವಿಡಿಯೋ ಮಾಡಿದ್ರೆ ಸಾಯ್ತ ಕಡೆ ಇರಲ್ಲ ಎಲ್ಲಾ ಹುಡುಗಿರು ಒಂದೇ ಸತಿ ಫೋನ್ ಮಾಡಿ ತಲೆ ತಿಂತವ್ರು. ಮಚ್ಚ ನೀವು ಮಾತಾಡಲ್ಲ. ಹೇಳಪ್ಪ. ಹುಡುಗಿರಿಂದ ಸರ್ದಾರ ಜೀವನದಾಗ ಉದ್ದಾರ ಆಗಿದ್ದ ಇತಿಹಾಸನೇ ಇಲ್ಲ ಕಣಲಿ. ಜೊತೆಲಿ ಇಟ್ಕೊಂಡ ಫ್ರೆಂಡ್ ಅನ್ಕೊಂಡ್ ಫ್ರೆಂಡ್ ತಂಗಿರ ಮೋಸ ಮಾಡಕ್ ಹೆಂಗ ಮನ್ಸ್ ಬಂತು ನಿಂಗೆ? ಯಾಕ ಏನಾಯ್ತು? ಫ್ರೆಂಡ್ ಅಂತ ಮನೆ ಹತ್ರ ಬಿಟ್ಕೊಂಡ್ರಿ ಅವ್ನು ಮಾಡಿರೋ ಗಾಡಿ ಕೆಲಸ ನೋಡಲೇ. ಅವ್ನ ಅಮ್ಮನ ಎತ್ರಲೇ, ನೀವೊಂದ್ ದೊಡ್ಡ ಸಾಚಾಗುಳ. ನೀವೆಲ್ಲ ಸಪೋರ್ಟ್ ಮಾಡಿರೋದಕ್ಕೆ ಅವ್ನ ಗಾಡಿರೋದು. ಇನ್ನೊಂದ್ಸಲಿ ಮಾಮ ಮಚ್ಚ ಅನ್ಕೊಂಡ್ ಮನೆ ಹತ್ರ ಬರ್ರಿ ಅವ್ನ ಅಮ್ಮ. ಏನ್ರಿ ಅವನು ನಮ್ ಶಿಷ್ಯ ಒಬ್ಬನೇ ಸಿಡಿತಿದ್ದ. ಇವಾಗ ನೋಡ್ರಿ ನಾವೆಲ್ಲ ಇದೀವಿ ಅಂತ ತಿಕ್ಕ ಮುಚ್ಕೊಂಡ್ ಹೋಗ್ತಾವ ನೋಡ್ರು. ಏನೋ ತಿರುಗಿ ನೋಡ್ತೀಯಾ ಮೀಟರ್ ಗಂಡು? ಯಾಕೋ ತಿಗ ಕಡಿತೈತಾ ನಿನ್ನ ಅಕ್ಕನ್? ನಿನ್ ತಾಕತ್ನ ಒಬ್ಬರ ಮೇಲೆ ಇಬ್ಬರ ಮೇಲೆ ತೋರಿಸಬಹುದು. ಇಷ್ಟು ಜನ ಇದೀವಿ, ಇವಾಗ ಏನ್ ಹಾಕಿತ್ಕೊಂತ್ಯ? ಮಗ, ತಾಕತ್ ಬಗ್ಗೆ ಮಾತಾಡ್ಬೇಡ. ತಾಕತ್ ಇರೋದಕ್ಕೆ ಯಾಕಣ ಒಬ್ನೇ ಬಂದ್ ನಿಂತ್ಕೊಂಡಿರೋದೇ. ಅದ್ ಸರಿ, ನಾನೊಬ್ಬ ನೋಡಿಯಕ್ಕೆ ನೀವೆಲ್ಲ ಗುಂಪಡ್ಕೊಂಡ್ ಬಂದಿದ್ರಲ್ಲ, ನೀವೆಂತ ಗಂಡುಗಳು? ಒಬ್ಬನೇ ಎದುರು ಎಗರಾಡ್ತಾವನೆ. ಇವಾಗ ತೋರ್ಸಪ್ಪ ನಿನ್ ತಾಕತ್ನ, ನಾವು ನೋಡ್ತೀವಿ. ಏನಿಲ್ಲ, ಒಬ್ನೇ ಐತಾ ಗುಂಪ ಬಂದ್ ದಿಕ್ಕಲ್ಲಿ ತಮ್ಮಿದ್ರೆ കേട്ടതു ശരിയാ കൊമ്പന തളച്ചത് ശരിയാ കേട്ടത് ശരിയാ വിത്തുകൾ നാളെ നാട്ടിൽ പെരിയാൾ